ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಕಾಲು ಜಾರುವ ಪರಿಸ್ಥಿತಿಯಲ್ಲಿ ಯಾರನ್ನ ನಾವು ಆಧಾರ ಮಾಡಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದ ಮುಖಾಂತರ ನೋಡಿಕೊಳ್ಳೋಣ. ಕೀರ್ತನೆಗಳು 94ನೇ ಅಧ್ಯಾಯ 18ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನಮ್ಮ ಜೀವನದ ಯಾತ್ರೆಯಲ್ಲಿ ಎಷ್ಟೋ ಸಾರಿ ನಮ್ಮ ಕಾಲುಗಳು ಜಾರುವುದುಂಟು. ಅದು ಯಾವ ಕಾರಣಕ್ಕಾಗಿ ಜಾರುವುದೋ ನಮಗೆ ತಿಳಿಯದ ಹಾಗೆ ಜಾರಬಹುದು. ಅದು ಕಣ್ಣಿನಾಶೆಯಿಂದಾಗಲಿ, ಹೊಣ್ಣಿನಾಶೆಯಿಂದಾಗಲಿ, ಹೆಣ್ಣಿನಾಶೆಯಿಂದಾಗಲಿ, ಮಣ್ಣಿನಾಶೆಯಿಂದಾಗಲಿ, ಅಥವಾ ಕೆಟ್ಟ ಸಂಘದಿಂದೇ ಆಗಲಿ, ಕೆಟ್ಟ ಚಟಗಳಿಂದೇ ಆಗಲಿ, ತಪ್ಪು ನಿರ್ಧಾರಗಳಿಂದೇ ಆಗಲಿ ಆಗಿರಬಹುದು. ಪ್ರಿಯರೇ, ಈ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಯಾವಾಗ ತಿಳಿದುಕೊಳ್ಳುತ್ತೇವೋ ನಮ್ಮ ಕಾಲು ಜಾರುತ್ತಿದೆ ಎಂಬುದಾಗಿ, ನಮ್ಮ ದೇವರನ್ನ ನಾವು ಆಧಾರ ಮಾಡಿಕೊಳ್ಳೋಣ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ಈಗ ತಾನೇ ನೋಡಿದೆವು, ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನಮಗೆ ಆ ಅರಿವು ಉಂಟಾಗಬೇಕಾಗಿದೆ. ನಮ್ಮ ಕಾಲು ಜಾರುವ ಪರಿಸ್ಥಿತಿಯಲ್ಲಿ ನಾನು ಕಾಲು ಜಾರ್ತಾ ಇದ್ದೇನೆ, ನಾನು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ, ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾ ಇದ್ದೇನೆ, ತಪ್ಪು ಸಂಘದಲ್ಲಿದ್ದೇನೆ ಎಂಬುದಾಗಿ ನಮಗೆ ಅರಿವು ಉಂಟಾಗಬೇಕಾಗಿದೆ. ಆ ಅರಿವು ಉಂಟಾದಾಗ ನಾವು ಅಯ್ಯೋ, ನಾವು ತಪ್ಪು ದಾರಿಯನ್ನ ಹಿಡಿದೆವಲ್ಲ, ತಪ್ಪು ಸಂಘ ಮಾಡಿದೆವಲ್ಲ ಎಂಬುದಾಗಿ ಚಿಂತಿಸದಂತೆ, ದುಃಖಿಸದಂತೆ, ಇನ್ನೂ ತಪ್ಪು ನಿರ್ಧಾರಗಳನ್ನ ಮತ್ತೆ ತೆಗೆದುಕೊಳ್ಳದಂತೆ ನಮ್ಮ ದೇವರನ್ನ ನಾವು ಆತುಕೊಳ್ಳುವಾಗ ಆತನ ಕೃಪೆಯು ನಮಗೆ ಆಧಾರವಾಗುವಂತದ್ದಾಗಿದೆ. ಆತನ ಕೃಪೆ ಎಂಬುದಾಗಿ ನಾವು ನೋಡುವಾಗ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ಆತನು ನೀಡುವ ಬಲ, ಸಹಾಯ ಆ ಕೃಪೆಯಾಗಿದೆ. ನಾನು ಅಯೋಗ್ಯಳು ಎಂಬುದಾಗಿ ಅಂದುಕೊಳ್ಳುವಾಗ ಆತನು ಕೊಡುವಂತ ಯೋಗ್ಯತೆ ಆಗಿದೆ ಆ ಕೃಪೆ. ನಿನ್ನಿಂದ ಸಾಧ್ಯ, ನಾನು ನಿನಗೆ ಆಧಾರವಾಗ್ತೇನೆ, ನಾನು ನಿನಗೆ ಸಹಾಯ ನೀಡ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ ದೇವರು ನಮ್ಮ ಜೊತೆಯಲ್ಲಿ ನಿಂತು ನಮ್ಮನ್ನ ಬಲಪಡಿಸುವಂಥದ್ದು ಆತನ ಕೃಪೆಯಾಗಿದೆ. ಆತನು ನಮಗೆ ಕೃಪೆ ಕೊಡುವಾಗ ನಾವು ಎಂಥ ಪರಿಸ್ಥಿತಿಗಳಲ್ಲಿ ಜಾರಿ ಬೀಳುತ್ತಿದ್ದರು, ಬಿದ್ದಿದ್ದರು, ಆತನ ಸಹಾಯದಿಂದ ನಾವು ಮೇಲಕ್ಕೆ ಬಂದು ಆತನಿಗಾಗಿ ನಿಲ್ಲುವ ಹಾಗೆ ಆತನ ಕೃಪೆಯು ನಮಗೆ ಆಧಾರವಾಗಿದ್ದು ಸಹಾಯ ನೀಡುವಂತದ್ದಾಗಿದೆ. ಪ್ರಿಯರೇ, ಆದುದರಿಂದ ನಾವು ಕಾಲು ಜಾರುವ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗಲೇ ನಾವು ಅದನ್ನ ಅರಿತುಕೊಂಡವರಾಗಿ
ನಮ್ಮ ದೇವರನ್ನ ಆಧಾರ ಮಾಡಿಕೊಳ್ಳೋಣ. ಆತನ ಕೃಪೆ ನಮ್ಮನ್ನ ಹೊಸ ಜೀವಿತಕ್ಕೆ ನಡೆಸುವಂತದ್ದಾಗಿದೆ. ನಾವು ದುಃಖಕ್ಕೆ, ಅವಮಾನಕ್ಕೆ, ಇನ್ನು ನನ್ನ ಜೀವಿತದಲ್ಲಿ ಏನೂ ಇಲ್ಲ ಎಂಬುದಾಗಿ ಸೋತು ಹೋಗದಂತೆ, ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳದಂತೆ, ಹೊಸ ನಿರೀಕ್ಷೆಯೊಡನೆ ದೇವರ ಕೃಪೆಯನ್ನ ಆಧಾರ ಮಾಡಿಕೊಂಡವರಾಗಿ ಹೊಸದಾದ ಜೀವಿತವನ್ನ ಜೀವಿಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.